ಮಕ್ಕಳೇ, ಈಗ ನೀವು ನೋಡಿದ್ರಲ್ಲ ಆಗಲೇ ತರಗತಿಯಲ್ಲಿ ನಡೆದಿರ್ತಕ್ಕಂಥದ್ದು 6ನೇ ತರಗತಿ ವಿದ್ಯಾರ್ಥಿಗಳ ಗುಂಪು ಕಲಿಕಾ ಚಟುವಟಿಕೆ. ಈಗ ನೀವು ನೋಡ್ತಕ್ಕಂಥದ್ದು 7ನೇ ತರಗತಿಯ ಗುಂಪು ಚಟುವಟಿಕೆಗಳು. ಸೇಮ್ ಅವ್ರು ಹೇಗ್ ಬಂದ್ರು, ಈಗ ಆ ತರಗತಿಯಲ್ಲಿ ಅವ್ರು ಹೇಗೆ ಆಕ್ಟಿವಿಟಿಗಳನ್ನ ಮಾಡಿದ್ರು, ಅದೇ ರೀತಿಯಾಗಿ ಇವರು ಸಹ ಈ ತರಗತಿಯಲ್ಲಿ ಏನ್ ಮಾಡ್ತಿದ್ದಾರೆ, ಆಕ್ಟಿವಿಟಿಯನ್ನ ಮಾಡ್ತಾ ಇದ್ದಾರೆ. ಅವರವರ ಕಲಿಕಾ ಗುಂಪುಗಳಲ್ಲಿ ಅವರೇ ಬಂದಿದ್ದಾರೆ. ಅವರವರ ನಾಯಕರು ಏನಿದ್ದಾರೆ, ಗುಂಪಿನ ನಾಯಕರ ಮಾರ್ಗದರ್ಶನದಲ್ಲಿ ಏನ್ ಮಾಡ್ತಾ ಇದಾರೆ, ಸಹಾಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಓದ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ನೆಕ್ಸ್ಟ್ ಫ್ಲಾಶ್ ಕಾರ್ಡ್ಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ಅಲ್ಲಿ ಅವರ ಪಾಡಿಗೆ ಅವ್ರು ಏನ್ ಮಾಡ್ತಾ ಇದಾರೆ, ಓದ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ಮಾತ್ರ ಮಾರ್ಗದರ್ಶನಕ್ಕೆ ನನ್ನ ಹತ್ರ ಬರ್ತಾರೆ. ಅದು 6ನೇ ತರಗತಿದು ಆ ಸರಣಿಯಲ್ಲಿ ನೋಡಿರ್ತಕ್ಕಂಥದ್ದು ನೀವು ಆ ಭಾಗದಲ್ಲಿ. ಈಗ ಸೇಮ್ ಅದೇ ತರ 7ನೇ ತರಗತಿಯ ಮಕ್ಕಳು ಸಹ ಅವರವರ ಕಲಿಕೆಯಲ್ಲಿ, ಅವರು ಕಲಿಕಾ ಗುಂಪುಗಳಲ್ಲಿ ಕಲಿಕೆಯಲ್ಲಿ ತೊಡಗಿದ್ದಾರೆ. ಈಗ ಇವ್ರದ್ದು ಸಹ ಈ ಮಾಹಿತಿಯನ್ನ ಕೊಡೋಣ, ಕಾಪಿ ರೈಟಿಂಗ್ ಅನ್ನ ಚೆಕ್ ಮಾಡೋಣ, ಮತ್ತೆ ಫ್ಲಾಶ್ ಕಾರ್ಡ್ಗಳನ್ನ ತಕೊಳ್ಳೋಣ. ಒಬ್ಬೊಬ್ರೆ ನೀವು ಕಾಪಿ ರೈಟಿಂಗ್ ಎಲ್ಲ ಬರ್ಕೊಂಡ್ ಬಂದಿದ್ರಲ್ಲ, ವೆರಿ ಗುಡ್. ನೀವು ಬರ್ಕೊಂಡ್ ಬಂದಿರೋದು ಈ ದಿನ ಡೈಲಿ ಹೇಗೋ ನೀವು ವರ್ಕ್ ಮಾಡ್ತಿರಲ್ಲ, ಆ ತರ ನಿಮ್ಮ ಕಲಿಕಾ ಗುಂಪುಗಳಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ನೀವು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡಿ, ಕಾರ್ಡ್ಗಳನ್ನ ನೋಡ್ಕೊಳ್ಳಿ. ಒಬ್ಬೊಬ್ರೆ ಬಂದ್ಬಿಟ್ಟು ಏನ್ ಮಾಡಿ, ನಿಮ್ಮ ಕಾಪಿ ರೈಟಿಂಗು ಮತ್ತೆ ಫ್ಲಾಶ್ ಕಾರ್ಡ್ ಅನ್ನ ನನಗೆ ಕೊಡ್ಬೇಕು, ಕಾಪಿ ರೈಟಿಂಗ್ ಸೈನ್ ಹಾಕ್ಸ್ಕೋಬೇಕು. ಅರ್ಥ ಆಯ್ತಲ್ವಾ? ಓಕೆ, ಬನ್ನಿ. ಮತ್ತೆ ನಾನು ಏನ್ ಸುಧಾರಣೆ ಅಂಶಗಳನ್ನ ಹೇಳಿರ್ತೀನಿ ಅದನ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು. ಓಕೆ, ಬನ್ನಿ. ಫಸ್ಟ್ ಬನ್ನಿಮ್ಮ, ಯಾರು ನೆಕ್ಸ್ಟ್ ಅವರಿಂದ ಯಾರಿದ್ದೀರಿ? ಬನ್ನಿ. ಚೆನ್ನಾಗಿ ಬರೋದಿ ಕಣಮ್ಮ, ಚೆನ್ನಾಗಿದೆ ಕಾರ್ಡು, ವೆರಿ ಗುಡ್, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ ಕಾರ್ಡ್, ವೆರಿ ಗುಡ್, ಗುಡ್, ಚೆನ್ನಾಗಿ ಮಾಡಿದೆ. ಈಗ ಇದಕ್ಕೊಂದು ಸಹಾಯ ಮಾಡ್ಲಿಕ್ಕೆ, ಇದನ್ನ ಕರೆಕ್ಷನ್ ಮಾಡ್ಲಿಕ್ಕೆ, ಮತ್ತೆ ಈ ತರಗತಿಯಲ್ಲಿ ಒಬ್ಬರನ್ನ ಸಹಾಯಕ್ಕೆ ಕರಿತೇನೆ ನಾನು. ಯಾರನ್ನ ಕರೆಯೋಣ ಸಹಾಯಕ್ಕೆ? ಉಮನ್ನ. ಓಕೆ ಉಮಾ, ಓಕೆ. ಈ ತರಗತಿಯಲ್ಲೂ ಸಹ ಈ ಮಿಂಚುಪಟ್ಟಿಗಳ ಕರೆಕ್ಷನ್ಗೆ ಒಬ್ರು ಸಹಾಯವನ್ನು ಪಡೆಯೋಣ. ಅದರಲ್ಲಿ ಒಂದ್ ಸ್ವಲ್ಪ ಚುರುಕಾಗಿರ್ತಕ್ಕಂಥದ್ದು, ಸುಮಾರು ಜನ ಚುರುಕಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇದ್ದಾರೆ. ಅದರಲ್ಲೂ ಸಹ ಒಬ್ರನ್ನ, ಯಾರನ್ನಾದ್ರೂ ಒಬ್ರನ್ನ ಕರೆಯೋಣ. ಉಮಾ, ಬಾರಮ್ಮ ನೀನು. ಈಗ ಈ ಮಿಂಚುಪಟ್ಟಿಯನ್ನು ಅವಳು ಕೊಟ್ಟಿದ್ದಾಳೆ, ನೀಟಾಗಿ ಬರ್ಕೊಂಡ್ ಬಂದಿದ್ದಾಳೆ. ನೀನು ಒಂದ್ಸಾರಿ ಇದನ್ನ ಗಮನಿಸು. ಇದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅಥವಾ ಕರೆಕ್ಷನ್ ಇದ್ರೆ ಅವಳಿಗೆ ಹೇಳ್ಬಿಟ್ಟು ಮಾಡಿಸಿ ನನಗೆ ವಾಪಸ್ ಕೊಡಿಸ್ಬೇಕು. ಅಕಸ್ಮಾತ್ ಏನಿಲ್ಲ ಅಂದ್ರೆ ಅದನ್ನ ಇಲ್ಲಿ ಇಟ್ಕೋ, ಆಮೇಲೆ ಗುಂಪಲ್ಲಿ ಹಾಕೋಣ. ನೆಕ್ಸ್ಟ್ ಬನ್ನಿ ಅವರಿಂದ. ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ ಬರೆದಿದ್ಯಾ, ಗುಡ್, ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ. ಓಕೆ, ಕೊಡಿ, ಹಂಗೆ ಅವರಿಂದ ಬನ್ನಿ. ನೆಕ್ಸ್ಟ್ ಇರೋರು ಬನ್ನಿ, ನಿಂತ್ಕೊಳ್ಳಿ ಬೇಗ ಬೇಗ. ಚೆನ್ನಾಗಿ ಮಾಡಿದೆ ಕಣಮ್ಮ, ಗುಡ್, ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ಯಾ, ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಆಗಿದೆ, ವೆರಿ ಗುಡ್. ಕಿತ್ತೂರು ರಾಣಿ ಚೆನ್ನಮ್ಮ ಕುದುರೆಯಲ್ಲಿ ಹೊರಗೆ ಬಿಟ್ಟು ಬಂದೀಯಾ, ವೆರಿ ಗುಡ್, ಚೆನ್ನಾಗಿ ಮಾಡಿದೀಯಾ. ಇದು ಚೆನ್ನಾಗಿ ಮಾಡಿದೀಯಾ, ವೆರಿ ಗುಡ್. ನೀನೇ ಮಾಡಿರೋದ? ಮನೆ ಫ್ಲಾಶ್ ಕಾರ್ಡ್ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀಯಾ. ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಾಗಲಿ, ಗುಡ್, ಚೆನ್ನಾಗಿ ಮಾಡು, ಗುಡ್. ಎಲ್ಲಮ್ಮ, ಗುಡ್, ಎಲ್ಲಮ್ಮ, ಗುಡ್. ನೋಡಿ ಫ್ಲಾಶ್ ಕಾರ್ಡ್ ಇದು ಹಿಂಗೆ ಓಪನ್ ಮಾಡಿದ್ರೆ ಫ್ಲಾಶ್ ಕಾರ್ಡ್ ನೀವೇ ಮಾಡಿದ್ಯಾ, ಚೆನ್ನಾಗಿ ಮಾಡಿದೀವಿ ಎಲ್ಲಮ್ಮ, ಗುಡ್. ಈ ಥರ 17 18 ಇವತ್ತು, ಗುಡ್, ಚೆನ್ನಾಗಿ, ಇನ್ನೂ ಚೆನ್ನಾಗಿ ಬರೀಬೇಕು. ಕಾರ್ಡ್ ಮಾಡಿದೀಯಾ, ವೆರಿ ಗುಡ್. ಕಾರ್ಡ್ ಇನ್ನೂ ಚೆನ್ನಾಗಿ ಎಡಗೈಯ ಬಲಗೈಯ ಮುರ್ಕೊಂಡ್ರಿ ಇದು ಅಂತಂದಿದ್ಯಾ, ಓಕೆ. 2 ಕಾರ್ಡ್ ಮಾಡ್ಕೊಂಬಂದಿದ್ದಾನೆ, ಗುಡ್, ಚೆನ್ನಾಗಿ ಮಾಡ್ಕೊಂಡು, ಓಕೆ, ಗುಡ್. ಇದೇನು 2 ಮಾಡ್ಕೊಂಬಂದಿದ್ಯಾ, ಓಕೆ. ಇಲ್ಲಿ ನೋಡಿ 2 ಕಾರ್ಡ್ ಮಾಡೋಣ, ಗುಡ್, ತೊಳಮ್ಮ, ಇದೊಂದು ಚೆನ್ನಾಗಿ ಓದಪ್ಪ. ನೆಕ್ಸ್ಟ್ ಬನ್ನಿ 4ನೇ ಗ್ರೂಪ್ನವ್ರು, ಬೇಗ ಬೇಗ, ಒಬ್ರಿಂದ ಒಬ್ರು ಬೇಗ ಬನ್ನಿ, ಬನ್ನಿ ಅವರಿಂದ ಅವರು. ಇನ್ನು ದುಂಡಾಗಿ ಚೆನ್ನಾಗಿ ಬರೀಬೇಕು, ಇಲ್ಲಿ ಚೆನ್ನಾಗಿ ಬರ್ತಿದ್ಯಾ, ಇನ್ನೂ ಚೆನ್ನಾಗಿ ಬರೀಬೇಕು ಏನಮ್ಮ,
ಗುಡ್ ಚೆನ್ನಾಗಿದೆ. ಗುಡ್ ಸ್ಟಾರ್ಟ್ ಮಾಡಿದ್ದೇನಮ್ಮ. ಓಕೆ ಕಾರ್ಡು ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಚೆನ್ನಾಗಿ ಮಾಡಿದ್ಯಾ. ಚೆನ್ನಾಗಿ ಗುಡ್. ಓಕೆ ಚೆನ್ನಾಗಿದೆ. ಇದು ಮೊಲ ರ್ಯಾಬಿಟ್. ಚೆನ್ನಾಗಿದೆ. ಗುಡ್. ಅಕ್ಷರ ಏನಮ್ಮ, ಅಕ್ಷರ ಇನ್ನೂ ದುಂಡ ಆಗ್ಬೇಕಿಲ್ಲಿ. 7ನೇ ಕ್ಲಾಸ್ ಬರ್ತಿದ್ಯಾ ಅಂದ್ರೆ ಮುಕ್ಕಾಲು ಭಾಗ ಓಕೆ. ನನ್ ಚೂರು ಇಲ್ಲಿ ಚೆನ್ನಾಗಿ ಬರ್ದಿದ್ಯಾ. ನೀನೇನು ಬರ್ದಿರೋದು ಇಲ್ಲಿ ಪರವಾಗಿಲ್ಲ, ಚೆನ್ನಾಗಾಗಿದೆ. ಚೆನ್ನಾಗಿ ಮಾಡಿದ್ಯಾ. ಗುಡ್. ಇನ್ನೂ ಚೆನ್ನಾಗಿ ಮಾಡಿ. 17 18 ಜಾಣಿದ್ಯಾ. ಹೈಸ್ಕೂಲಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಓದವು. ಓಕೆ ಪೈನಾಪಲ್ಲ. ಓಕೆ ಪೈನಾಪಲ್ಲು ಚೆನ್ನಾಗಿ ಓದವು. ಇದೇನು ಇದೇನು ಮೀನು ಯಾವುದು, ಎಷ್ಟು ಕೆ ಜಿ ಐತಿ? ಚೆನ್ನಾಗಿದೆ. ಗುಡ್. ಓಕೆ ಚೆನ್ನಾಗಿ ಬರ್ಲಿಕ್ಕೆ ಏನು ಸಮಾಚಾರ? ಇದು ನೀನೇ ಬರ್ದದ್ದ? ನಾವು ಚೆನ್ನಾಗಿದೆ. ಆ 2 ಗ್ರೂಪ್ನವರು ಕ್ಲೋಸ್ ಮಾಡಿ ಇದನ್ನ ಕಾರ್ಡ್ ಹಾಕಿ ನೀವು ಬನ್ನಿ. ಚೆನ್ನಾಗಿ ಮಾಡಿದೆ ಕಣಪ್ಪ ಕಾರ್ಡ್. ಚೆನ್ನಾಗಿ ಮಾಡಿದೆ. ವೆರಿ ಗುಡ್. ಚೆನ್ನಾಗಿ ಮಾಡಿದೆ. ಗುಡ್. ಇನ್ನೂ ದುಂಡು ಬರಿ. ಇನ್ನೂ ದುಂಡು ಬರಿಬೇಕು. ಇದು 2 ಮಾಡಿದೀಯಾ? ಚೆನ್ನಾಗಿ ಓದಪ್ಪ ಜಾಣ. ಇನ್ನೂ ದುಂಡು ಬರಿಬೇಕು. ಇವತ್ತು ಮಾಡಿದ್ರದ ಮದನ್ ಕುಮಾರ್. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಸೂಪರ್, ಬಹಳ ಚೆನ್ನಾಗಿದೆ ಕಣಪ್ಪ. ವೆರಿ ಗುಡ್. ಚೆನ್ನಾಗಿದೆ. ಚೆನ್ನಾಗಿದೆ. ವೆರಿ ಗುಡ್. ಥ್ಯಾಂಕ್ ಯು. ಅಕ್ಷರ ಇನ್ನೂ ದುಂಡಾಗಬೇಕು. ಇನ್ನೂ ದುಂಡ ಬರಿಬೇಕು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ 2 ಗ್ರೂಪ್ನವರು ಒಟ್ಟಿಗೆ ಬೇಗ. 3ನೇ ಗ್ರೂಪಿನ ಕಾರ್ಡ್ ಕ್ಲೋಸ್ ಮಾಡಿ. ಲೈನಿಗೆ ಬನ್ನಿ. ಲೈನಿಗೆ ಬನ್ನಿ. ಲೈನಿಗೆ ಬನ್ನಿ ಒಬ್ರಿಂದ ಒಬ್ರು. ಚೆನ್ನಾಗಿ ಮಾಡಿದ್ವಿ. ಗುಡ್. ಚೆನ್ನಾಗಿ ಬರ್ದಿದ್ವಿ. ವೆರಿ ಗುಡ್. ಇನ್ನು ದುಂಡು ಬರಿಯಪ್ಪ ಕಲ್ತಿ ಅಲ್ಲ. ಗುಡ್. ಇದೇನಿದು? ವೆರಿ ಗುಡ್. ಜಾಣ ಒಂದ್ ಸ್ವಲ್ಪ ತರ್ಲೆ ಕಮ್ಮಿ ಮಾಡಿ. ಜಾಣಿ. ಓಕೆ ಚೆನ್ನಾಗಿ ಬರ್ದಿದ್ಯಾ. ಇನ್ನು ಚೆನ್ನಾಗಿ ಓದ್. ವೆರಿ ಗುಡ್. ಬರೋ ಅಕ್ಷರ ಬಹಳ ದುಂಡಾಗಿದೆ. ನೀನೇ ಬರ್ದ? ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಗುಡ್ ಹಾಕಿದೀನಿ ನಿನ್ನ ಅಕ್ಷರಕ್ಕೆ. ಇದೇ ತರ ನೀನು ಓದ್ಬಿಟ್ರೆ ಇನ್ನೂ ಜಾಣ ಹಾಕಿ. ನೋಡಿ ಎಷ್ಟು ದುಂಡಗಾಗಿದಾವ. ರೋಜನ್ ತರ ಆಗಿದಾವ. ತುಂಬಾ ಚೆನ್ನಾಗಿ ಬರ್ದಿದೆ. ಕಾರ್ಡ್ ಮಾಡಿದ್ಯಾ? ಗುಡ್. ಚೆನ್ನಾಗಿದೆ. ಇದು ಇದೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡ್ಕೊಂಬಿಡಿ ಕಾರ್ಡ್. ಇದೇ ತರ ಚೆನ್ನಾಗಿ ಮಾಡಿ. ವೆರಿ ಗುಡ್. ಓಕೆ ಇಷ್ಟೊತ್ತು ನಮ್ಮ ಕಾರ್ಡ್ಗಳನ್ನ, ಈ ತರಗತಿಯ ಕಾರ್ಡ್ಗಳನ್ನ ನೋಡಿದ್ವಿ. ಉಮಾ ಎಲ್ಲಾ ಕಾರ್ಡು ಸರಿಯಾಗಿದ್ದಾವೆ ನಮ್ಮ? ಯಾವ ಕರೆಕ್ಷನ್ ಇಲ್ವಾ? ಮತ್ತೆ ರೋಜಾ ಬನ್ನಿ ಇಲ್ಲಿ. ರೋಜಾ ಮತ್ತೆ ಸುರೇಶ್ ಬನ್ನಿ. ನಿಮ್ಮ ಉಮಾಗೆ ಸಹಾಯ ಮಾಡಿ ಆ ಕಾರ್ಡ್ಗಳನ್ನ ತಗೊಂಡು ಯಾವ್ಯಾವ ಗ್ರೂಪಿನ ನಂಬರ್ಗಳು ನೋಡ್ಬಿಟ್ಟು ಆ ಗ್ರೂಪ್ ಅಲ್ಲಿ ಹಾಕಿ. ಅದನ್ನ ನೀವು ಆ ಗ್ರೂಪ್ ಅನ್ನ ಕಾರ್ಡ್ಗಳನ್ನ ಹಾಕಿ. ಈಗ ನಿಮ್ಮ ಅವಧಿ ಕ್ಲೋಸ್ ಆಗುತ್ತೆ. ಆಗ್ಬಿಟ್ಟು ನಿಮ್ಮ ಗ್ರೂಪ್ ಲೀಡರ್ ಅಥವಾ ನಿಮ್ ಗ್ರೂಪ್ ಅಲ್ಲಿ ಯಾರಾದ್ರೂ ಒಬ್ರು ತಗೊಂಡ್ಬಂದ್ಬಿಟ್ಟು ಆ ಗ್ರೂಪ್ ವೈಸ್ ಡಬ್ಬಗಳನ್ನ ಜೋಡಿಸಿ ಆಗಿರೋರು ಹೊರಗಡೆ ಹೋಗಿ. ಲೈನ್ ಹಿಡಿದ್ಬಿಟ್ಟು ಹೊರಗಡೆ ಹೋಗಿ. ನೋಡಿದ್ರಲ್ಲ, ಇದೇ ತರ ಈ ತರಗತಿಯ ಮಕ್ಕಳು ಅಷ್ಟೇ ಕಾರ್ಡ್ಗಳನ್ನ ತಂಡ 1, ತಂಡ 2, ತಂಡ 3, ತಂಡ 4 ಮತ್ತೆ ತಂಡ 5. ಈಗ ಆಲ್ರೆಡಿ ಇಲ್ಲಿ ನೋಡ್ ಬನ್ನಿ. ಇಲ್ಲಿ ಈ ಬಾಕ್ಸೇ ತುಂಬೋಗಿದೆ. ಈ ಕಳೆದ 2 ತಿಂಗಳಿಂದ ಹೊಸದ ಹಳೆಯ ಕಾರ್ಡ್ಗಳನ್ನೆಲ್ಲ ನಾವು ತೆಗೆದಿದ್ವಿ. ಹೊಸ ಕಾರ್ಡ್ಗಳಲ್ಲೇ ಏನಾಗಿದೆ, ಇದು 4ನೇ ತಂಡದ ಗ್ರೂಪ್ ಇಂದು ಇದೇನಾಗಿದೆ, ತುಂಬೋಗಿದೆ. ಜಾಗ ಇಲ್ಲ. ಅಷ್ಟೊಂದು ಕಾರ್ಡ್ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ತರ 5ನೇ ಗ್ರೂಪ್ ಅಲ್ಲೂ ಅಷ್ಟೇ ನೋಡಿ ತುಂಬೋಗಿದೆ. ಹಿಂಗೆ ಮಕ್ಕಳು ನಾವು ಅವನ್ನ ಬಳಸ್ಕೊಂಡ್ವಿ ಅಂದ್ರೆ 3ನೇ ತಂಡದ್ದು ಅಷ್ಟೇ ನೋಡಿ. 3ನೇ ತಂಡದ ಫುಲ್ ತುಂಬಿದೆ. ಅದನ್ನ ಪ್ರೆಸ್ ಮಾಡಿ ಮಾಡಿ ಏನ್ ಮಾಡಿದ್ದಾರೆ, ಅದನ್ನ ತುಂಬಿದ್ದಾರೆ. ಸೊ 2ನೇ ಗ್ರೂಪ್ ಅಲ್ಲೂ ಅಷ್ಟೇ ಕಾರ್ಡ್ಗಳು ತುಂಬಿದೆ ಬಾಕ್ಸು. ಅದೇ ರೀತಿಯಾಗಿ ಎಲ್ಲಾ ಗ್ರೂಪ್ಗಳು 1ನೇ ಗ್ರೂಪ್ ಇಂದ ಅಷ್ಟೇ ಎಲ್ಲಾ ಕಾರ್ಡ್ಗಳು ತುಂಬಿದೆ.
ಇಲ್ಲಿ ನಮ್ಮ ಶಿಕ್ಷಕರ ಶ್ರಮ ಅಥವಾ ಯಾವುದು ಹೆಚ್ಚಿರಲ್ಲ ಪಾತ್ರ. ಇಲ್ಲಿ ಕೇವಲ ಮಕ್ಕಳ ಪಾತ್ರ ಜಾಸ್ತಿ ಇರ್ತದೆ. ಮಕ್ಕಳು ಬರ್ತಾರೆ, ಮಕ್ಕಳು ಅವರೇ ಏನ್ ಮಾಡ್ತಾರೆ, ಕಾರ್ಡ್ಗಳನ್ನ ತಗೊಂತಾರೆ, ಅವರೇ ಗ್ರೂಪ್ ಅಲ್ಲಿ ಕೂತ್ಕೊಂತಾರೆ. ಅವ್ರಿಗೆ ಇಷ್ಟವಾದಂತ ಕಾರ್ಡನ್ನ ಅವರ ನಾಯಕ, ಅವ್ರ ಇಷ್ಟವಾದಂತ ಸ್ನೇಹಿತರ ಜೊತೆಲಿ, ಗೆಳೆಯರ ಸಹಾಯದಲ್ಲಿ ಏನ್ ಮಾಡ್ತಾರೆ, ಈ ಕಾರ್ಡ್ಗಳನ್ನ ಓದ್ತಾರೆ. ಕಾರ್ಡ್ಗಳನ್ನ ಓದಿ ಮಾಹಿತಿಯನ್ನ ತಗೊಂಡು ಮತ್ತೆ ಏನ್ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರ ಕಾರ್ಡ್ಗಳನ್ನ ಇಟ್ಟು ಹೋಗ್ತಾರೆ. ಇದು ದೈನಂದಿನವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೀತಕ್ಕಂತ ಚಟುವಟಿಕೆ. ಇದರಿಂದ ಬಹಳಷ್ಟು ಮಕ್ಕಳು ಪ್ರೋಗ್ರೆಸ್ ಆಗಿದೆ. ಮೊದಲು 1ನೇ ತಂಡದಲ್ಲಿದ್ದವರು 2ನೇ ತಂಡಕ್ಕೆ ಬರ್ತಾರೆ, 2ನೇ ತಂಡದಿಂದ 3ನೇ ತಂಡ, 3ರಿಂದ 4ಕ್ಕೆ 5ಕ್ಕೆ ಬರ್ತಾರೆ. ಅದಾದ್ಮೇಲೆ ಉಕ್ತ ಲೇಖನ ಬರೀತಾರೆ. ಅದಾದ್ಮೇಲೆ ಫೈನಲ್ ಆಗಿ FLN ಸ್ಟಾರ್ ಆಗ್ತಾರೆ. ಇದು ಈ ಚಟುವಟಿಕೆ, ಈ ಸರಣಿಯ ಒಂದು ಮುಖ್ಯ ಅಂಶ. ಮತ್ತೆ ಇಲ್ಲಿ ಇದನ್ನ ಈ ಮಕ್ಕಳನ್ನ ಒಂದು ಗ್ರೂಪಿಂದ, ಕಲಿಕಾ ಗುಂಪಿಂದ ಮತ್ತೊಂದು ಕಲಿಕಾ ಗುಂಪಿಗೆ ಹೇಗೆ ಪ್ರಮೋಷನ್ ಮಾಡೋದು ಅಥವಾ ಹೇಗೆ ಅವರನ್ನ ಬಡ್ತಿಯನ್ನ ಕೊಡ್ತಕ್ಕಂಥದ್ದನ್ನ ಅದಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ಸರಣಿಯಲ್ಲಿ ಅಥವಾ ಮತ್ತೊಂದು ಭಾಗದಲ್ಲಿ ನಿಮಗೆ ವಿವರಣೆಯನ್ನ ಮಾಡ್ತೇನೆ. ಇಷ್ಟೊತ್ತು ನಮ್ಮ ಶಾಲೆಯ ಮಕ್ಕಳ ಈ FLN ಗುಂಪುವಾರು ಚಟುವಟಿಕೆಯ ದೃಢೀಕರಣದ ಒಂದು ಸರಣಿಯನ್ನ ನೋಡಿದ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.